ನೀವೇನಾದರೂ ಸ್ಟೂಡೆಂಟ್ ಆಗಿದ್ದು 2026ನಲ್ಲಿ ಆ್ಯಂಡ್ ಯು ಆರ್ ನಾಟ್ ಯೂಸಿಂಗ್ AI ಟೂಲ್ ಇನ್ ಯುವರ್ ವರ್ಕ್ ಫ್ಲೋ, ದೆನ್ ವಾಚ್ ದಿಸ್ ವಿಡಿಯೋ ಬಿಕಾಸ್ ಯು ಆರ್ ಲಿವಿಂಗ್ ಸೋ ಮಚ್ ಥಿಂಗ್ಸ್ ಆನ್ ಅ ಟೇಬಲ್. ಆ್ಯಂಡ್ ನಾನು ನಿಮ್ಗೆ AI ಟೂಲ್ಸ್ನ ಯೂಸ್ ಮಾಡಿಕೊಂಡು ಅಸೈನ್ಮೆಂಟ್ ಹೇಗೆ ಚೀಟ್ ಮಾಡೋದು ಅಂತ ಹೇಳತ್ತಿಲ್ಲ. ಐ ಆಮ್ ಟೆಲಿಂಗ್ ಅಬೌಟ್ ಯೂಸಿಂಗ್ ಅ ರೈಟ್ AI ಟೂಲ್ಸ್ ಟು learn faster, build better, and actual stand out when you are enter to the job market. And the gap between students who knows these tools and who don't knows becoming very wide and fast. Now I get it. There are thousands of AI tools list out of this and they all feels exactly same. Today I am doing different. I have put together the best free AI tools that actually helps the students. ಓಕೆ, ಒನ್ ಆನೆಸ್ಟ್ ಕ್ವಶನ್. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕಾದ್ರೆ ಅದೇ ChatGPT ಸರ್ಚ್, PPT ಮಾಡಬೇಕಾದ್ರೆ ಅದೇ ಕ್ಯಾನ್ವಾ ಟೆಂಪ್ಲೇಟ್ಸ್, ರೈಟ್? ಆ್ಯಂಡ್ ದಿಸ್ ಈಸ್ ನಾಟ್ ಅ ರಾಂಗ್ ವೇ. ಇನ್ಸ್ಟೆಡ್ ಆಫ್ ದಿಸ್, ಟ್ರೈ ದೀಸ್ 4 AI ಟೂಲ್ಸ್. ದೇ ಮೇಕ್ ವರ್ಕ್ ಸಸ್ಟೈನಬಲ್ ಆ್ಯಂಡ್ ಸ್ಮಾರ್ಟ್. Now, before we jump in, a quick introduction about myself. My name is Ram, a final year BCA student. You can call me as a Rash. I have spent around 2-3 years in this content creation journey, and in a few months I will have my BCA degree. To prove myself, I am a BCA degree holder. And if you want to build your own portfolio website to showcase your skills and experience, watch this video. In this video I have explained a very easy way to create a personal portfolio using a AI tool in just 10 minutes. Tool number 1, Perplexity AI. ಫ್ರೀ. ಆ್ಯಂಡ್ ಗೂಗಲ್ ಮತ್ತು ChatGPTಗಿಂತ ಡಿಫ್ರೆಂಟ್ ಏನು ಅಂದರೆ ಬೋತ್ ವಿಲ್ ಗಿವ್ಸ್ ಆನ್ಸರ್ ಬಟ್ ಸೋರ್ಸ್ ಇರಲ್ಲ. ಪರ್ಪ್ಲೆಕ್ಸಿಟಿ ಸೋರ್ಸ್ ಪ್ಲಸ್ ಆನ್ಸರ್ಸ್ ಕೊಡುತ್ತೆ. ಅಸೈನ್ಮೆಂಟ್ ಜೊತೆಗೆ ರೆಫರೆನ್ಸ್ ಕೂಡ ರೆಡಿ ಇರುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಆಲ್ ಆನ್ಸರ್ಸ್ ಆರ್ ಚೆಕ್ಡ್ ಫಾರ್ ಅ ಪ್ಲಾಗರಿಸಮ್ ಚೆಕಿಂಗ್. ಅಂದರೆ ನೀವು ಇದನ್ನ ಕಾಪಿ ಪೇಸ್ಟ್ ಮಾಡಿದ್ದು ಅಂತ ಎಲ್ಲೂ ಕೂಡ ಗೊತ್ತಾಗಂಗಿಲ್ಲ. ಮುಂಚೆ ನಾನು ಕೂಡ ChatGPT ಮತ್ತು ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನನ್ನ ಅಸೈನ್ಮೆಂಟ್ನ ಗಂಟೆಗಟ್ಟಲೆ ಕೂತ್ಕೊಂಡು ಬರಿತಾ ಇದ್ದೆ. ಆದರೆ ಇವಾಗ ಫ್ಯೂ ಮಿನಿಟ್ಸಲ್ಲಿ ನನ್ನ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡ್ಕೋತೀನಿ. ಆ್ಯಂಡ್ ಒಂದು ಸೀಕ್ರೆಟ್ ಟಿಪ್ ಇನ್ ಪರ್ಪ್ಲೆಕ್ಸಿಟಿ AI, ದೇರ್ ಈಸ್ ಒಂದು ಆಪ್ಷನ್ ಕಾಲ್ಡ್ ಫೋಕಸ್ ಮೋಡ್. ಅದನ್ನ ಆನ್ ಮಾಡ್ಕೊರಿ ಫಾರ್ ಅ ಬೆಟರ್ ಆನ್ಸರ್ಸ್. ಆ್ಯಂಡ್ ಈ ಟೂಲಲ್ಲೂ ಕೂಡ ನಾವು ಸಬ್ಸ್ಕ್ರಿಪ್ಷನ್ನ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಇದು ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ, ದ್ಯಾಟ್ಸ್ ಆಲ್. ಆ್ಯಂಡ್ ಇದರಲ್ಲಿ ಅಪ್ಗ್ರೇಡ್ ಮಾಡೋದೇನು ನೆಸಸರಿ ಇಲ್ಲ. ಟೂಲ್ ನಂಬರ್ 2, GitHub Copilot. ಇದು ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಬೇಸಿಕಲಿ AI ಕೋಡ್ನೂ ಕೂಡ ಬರುತ್ತೆ. ನೀವು ಹಾಫ್ ಲೈನ್ ಬರೆದ್ರೆ ಅದು ರಿಮೈನಿಂಗ್ ಕೋಡ್ನ ಮಾಡುತ್ತೆ. ನಾವು ವಾಚ್ ದಿಸ್. ಐ ಆಮ್ ಟೈಪಿಂಗ್ ಬಿಲ್ಡ್ ಅ ಟೂಲ್ ಫಾರ್ ಅ ಸ್ಟೂಡೆಂಟ್ ಮಾರ್ಕ್ ಕ್ಯಾಲ್ಕುಲೇಟರ್ ವಿತ್ ಅ ಗ್ರೇಡ್ಸ್ ಆ್ಯಂಡ್ ಇಟ್ ಈಸ್ ಬಿಲ್ಡಿಂಗ್ ವಿತ್ ಅ ಫಂಕ್ಷನ್ಸ್, ಕಂಡೀಷನ್ಸ್, ಎಟ್ಸೆಟ್ರಾ. ನಾನು ಸ್ವಲ್ಪ ಎಡಿಟ್ ಮಾಡ್ತೀನಿ ಅಷ್ಟೇ. ಕಂಪ್ಲೀಟ್ ಮಿನಿ ಪ್ರಾಜೆಕ್ಟ್ ರೆಡಿ ಆಯಿತು. ಬಟ್ ಇಂಪಾರ್ಟೆಂಟ್ ಥಿಂಗ್, ಡೋಂಟ್ ಕಾಪಿ ಪೇಸ್ಟ್ ಬ್ಲೈಂಡ್ಲಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ದೆನ್ ಯೂಸ್ ಇಟ್. ಯಾಕೆಂದರೆ ಯಾರಾದರೂ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ಲ. ಟೂಲ್ ನಂಬರ್ 3, Gamma AI. ದಿಸ್ ಟೂಲ್ ಈಸ್ ಕಂಪ್ಲೀಟ್ಲಿ ಫಾರ್ ಅ PPT ಮೇಕಿಂಗ್, ಮೀನ್ಸ್ ಪ್ರೆಸೆಂಟೇಷನ್, ಸ್ಲೈಡ್ಸ್ ಮೇಕಿಂಗ್. ಸೆಮಿನಾರ್ಸ್ ಆಗಲಿ ಅಥವಾ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಕ್ಯಾನ್ವಾ ಟೆಂಪ್ಲೇಟ್ಸನ್ನು ಸರ್ಚ್ ಮಾಡ್ಕೊತ 1 ತಾಸು ವೇಸ್ಟ್ ಮಾಡ್ಕೋಬೇಡಿ. ಇನ್ಸ್ಟೆಡ್ ಆಫ್ ದಿಸ್, ಗಾಮಾನಲ್ಲಿ ಜಸ್ಟ್ ಟಾಪಿಕ್ ಕೊಟ್ಟರೆ ಸಾಕು, ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಕಂಪ್ಲೀಟ್ PPT ರೆಡಿ ಮಾಡಿ ಕೊಡುತ್ತೆ. ಇವಾಗ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಕ್ಲೌಡ್ ಕಂಪ್ಯೂಟಿಂಗ್ ಫಾರ್ ಅ ಕಾಲೇಜ್ ಪ್ರೆಸೆಂಟೇಷನ್. ಜಸ್ಟ್ ಕ್ಲಿಕ್ ಅ ಜನರೇಟ್ ಬಟನ್. ಸ್ಲೈಡ್ಸ್, ಡಿಸೈನ್, ಕಂಟೆಂಟ್, ಐಕಾನ್ಸ್, ಎವ್ರಿಥಿಂಗ್ ಇನ್ ಜಸ್ಟ್ 10 ಸೆಕೆಂಡ್ಸ್. ಈಗಾದರೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಇದು ಹೇಗೆ ಮಾಡ್ತೀಯಾ ನೀನು ಅಂತ. ಸೊ ದಿಸ್ ಈಸ್ ಮೈ ಆನ್ಸರ್. ಫಾರ್ ಅ ಸಿಂಪಲ್ ಆ್ಯಂಡ್ better presentation, free version is enough. And the last tool of a video, Notion AI. Okay, fourth tool, this is all about notes, schedules, to-do lists, and many more. When we have a proper to-do list, life becomes easy. Right now ನಂಗಂತೂ ಈ ಟೂಲ್ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ನಾನು ನೋಟ್ಸ್ ಮಾಡೋಂಗಿಲ್ಲ. ಅಂದರೆ ಡ್ಯೂರಿಂಗ್ ಅ ಕ್ಲಾಸ್ ನಾನು ನೋಟ್ಸ್ ಬರ್ಕೊಳ್ಳೋಂಗಿಲ್ಲ. ಇನ್ಸ್ಟೆಡ್ ಆಫ್ ಎಕ್ಸಾಮ್ ಟೈಮಲ್ಲಿ ನನಗೆ ಯಾವುದಾದ್ರೂ ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ಆ ಟಾಪಿಕ್ನ ತೊಗೊಂಡೋಗ್ಬಿಟ್ಟು ಇಲ್ಲಿ ನೋಷನ್ AI ಅಪ್ಲೋಡ್ನ ಮಾಡಿದರೆ ಸಾಕು, ಇದು ಕಂಪ್ಲೀಟ್ ಸಮರೈಸ್ ಮಾಡಿಕೊಡುತ್ತೆ. ಇದು ನನಗೆ ಎಕ್ಸಾಮ್ ಟೈಮ್ನಲ್ಲಿ ತುಂಬ ಹೆಲ್ಪ್ ಮಾಡ್ತು. ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ. ನೀವು ಕೂಡ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಈ ಟೂಲ್ ನಿಮಗೆ ಪಕ್ಕಾ ಹೆಲ್ಪ್ ಮಾಡುತ್ತೆ.
ಆ್ಯಂಡ್ ಇದು ಗೂಗಲಿಂದ ಫ್ರೀ ಕೂಡ ಇದೆ. ಓಕೆ, ಲಾಸ್ಟ್ ಪಾರ್ಟ್ ಆಫ್ ವಿಡಿಯೋ ಫಾರ್ ಅ ಬೋನಸ್, ಗ್ರಾಮರ್ಲಿ. ದಿಸ್ ಟೂಲ್ ಫಾರ್ ರಿಪೋರ್ಟ್ ಇಮೇಲ್ಸ್, ರೆಸ್ಯೂಮೆ, ಗ್ರಾಮರ್ ಮಿಸ್ಟೇಕ್ಸ್ ಇದ್ದರೆ ಚೆಕ್ ಮಾಡುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇದೆ. ಸೆಕೆಂಡ್ ಒನ್ ಕ್ವಿಲ್ಬೋರ್ಡ್, ಪ್ಯಾರಾಗ್ರಾಫ್ ರಿರೈಟ್, ಪ್ಲಾಗರಿಸಮ್ ಚೆಕ್, ಇದು ಯೂಸ್ ಆಗುತ್ತೆ. ಇದು ಕೂಡ ಫ್ರೀ ವರ್ಷನ್ ಎನಫ್. ಇಫ್ ಯು ಯೂಸ್ ದಿಸ್ ಆಲ್ ಟೂಲ್ ಇನ್ ಯುವರ್ ವರ್ಕ್ ಫ್ಲೋ, ಇಟ್ ವಿಲ್ ಬಿಕಮ್ ಈಸಿ. ಓಕೆ, ಬಿಫೋರ್ ರ್ಯಾಪ್ ಅಪ್, ಅ ಕ್ವಿಕ್ ವಾರ್ನಿಂಗ್. ಮಿಸ್ಟೇಕ್ ನಂಬರ್ 1, ಔಟ್ಪುಟ್ಸ್ನ ಬ್ಲೈಂಡಾಗಿ ಟ್ರಸ್ಟ್ ಮಾಡಬೇಡಿ, ಆಲ್ವೇಸ್ ಡಬಲ್ ಚೆಕ್. ಮಿಸ್ಟೇಕ್ ನಂಬರ್ 2, ಕಾಪಿ ಪೇಸ್ಟ್ ಸಬ್ಮಿಟ್. ಇದನ್ನು ಮಾಡಬೇಡಿ, ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದೆನ್ ಎಡಿಟ್ ಅವರ್ ಓನ್ ಕಂಟೆಂಟ್, ದೆನ್ ಸಬ್ಮಿಟ್. ಇಲ್ಲಾಂದರೆ ಪ್ರೊಫೆಸರ್ಗೆ ಗೊತ್ತಾಗುತ್ತೆ ಇದು AI ಕೆಲಸ ಅಂತ. ಸೊ ನಾವು ಇದನ್ನ ಕರೆಕ್ಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಮಗೇನಾದರೂ ಎಡಿಟ್ಸ್ ಬೇಕಾದರೆ ಎಡಿಟ್ಸ್ ಮಾಡಿಕೊಂಡು ಸಬ್ಮಿಟ್ನ ಮಾಡಿ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ, ನರ್ವಸ್ ಇದೆ, ಆದರೆ ಈ ಟೂಲ್ಸ್ ಪಕ್ಕ ನಿಮಗೆ ಯೂಸ್ ಆಗುತ್ತೆ. ಕಮೆಂಟ್ಸಲ್ಲಿ ಹೇಳಿ ಮೊದಲೇ ನೀವು ಯಾವ ಟೂಲ್ಸ್ನ ಯೂಸ್ ಮಾಡಿದ್ದೀರಿ ಅಂತ. ನಾನು ಪರ್ಸ್ನಲಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ಪರ್ಸ್ನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ಈ ಮೇಲ್ಗಡೆ ಐ ಕಾರ್ಡಲ್ಲಿ ಕಾಣಿಸ್ತಾ ಇರೋ ವಿಡಿಯೋದಲ್ಲಿ ಹೋಗ್ಬಿಟ್ಟು ನೋಡಿ. ಮತ್ತು ಆ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ರ್ಯಾಶ್ ಔಟ್.